ಹಾಯ್ ಗೈಸ್, ಇಮ್ಮೋರ್ಟಲ್ ಗಿರೀಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಏನ್ ಹೇಳ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಹರಿಹರದಲ್ಲಿ ನಡೆದಂತ ಒಂದು ಇತಿಹಾಸನೇ ಹೇಳ್ಲಿಕ್ಕೆ ಹೊರಟಿದ್ದೇನೆ. ಏನಪ್ಪಾ ಇದು ಇತಿಹಾಸ ಅಂತ ನೋಡ್ಲಿಕ್ಕೆ ಹೊರಟ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. 1940-41 ಹರಿಹರಕ್ಕೆ ಒಂದು ಕಿರ್ಲೋಸ್ಕರ್ ಕಂಪನಿ ಎಂಬ ಖ್ಯಾತ ಕಂಪನಿ ಹರಿಹರಕ್ಕೆ ಬರುತ್ತೆ. ಏನಿದು ಕಂಪನಿ, ಏನಿದು ಕಿರ್ಲೋಸ್ಕರ್, ಯಾಕೆ ಹರಿಹರಕ್ಕೆ ಬಂತು, ಏನಾಯ್ತು ಇದ್ರ ಹಿನ್ನೆಲೆ, ಈಗ ಯಾಕಿಲ್ಲ ನೋಡ್ಕೊಂತ ಹೋಗೋಣ ಬನ್ನಿ. ಕಿರ್ಲೋಸ್ಕರ್ ಇದು ಒಂದು ಸರ್ನೇಮ್ ಹಾಗೂ ಇದನ್ನ ಸ್ಥಾಪನೆ ಮಾಡಿದವರು ಲಕ್ಷ್ಮಣರಾವ್ ಕಿರ್ಲೋಸ್ಕರ್. ಯಾರು ಇವರು ಲಕ್ಷ್ಮಣರಾವ್ ಕಿರ್ಲೋಸ್ಕರ್? ಲಕ್ಷ್ಮಣರಾವ್ ಕಿರ್ಲೋಸ್ಕರ್ 1869 ಬೆಳಗಾಂ ಡಿಸ್ಟಿಕ್ ಬಾಂಬೆ ಪ್ರೆಸಿಡೆನ್ಸಿ ಅಂದ್ರೆ ಈಗಿನ ಕರ್ನಾಟಕದಲ್ಲಿ ಜನ್ಮ ತಾಳ್ತಾರೆ. ಇವರು ಜೆ ಆರ್ಟ್ ಸ್ಕೂಲ್ ಅಲ್ಲಿ ಇವರ ವಿದ್ಯಾಭ್ಯಾಸನ ಮುಗಿಸ್ತಾರೆ. ಹಾಗೆ ಇವರಿಗೆ ಯಾವುದೇ ತರದ ಓದ್ಬೇಕು, ನಾನು ಏನೋ ಒಂದ್ ಮಾಡ್ಬೇಕಂತ ಯಾವುದೇ ತರದ್ ಏನು ಇರೋದಿಲ್ಲ. ಆದ್ರೆ ಇವರಿಗೆ ಮೆಕ್ಯಾನಿಕಲ್ ಡ್ರಾಯಿಂಗ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಅವರು ತಮ್ಮ ವಿದ್ಯಾಭ್ಯಾಸನ ಮುಗಿಸಿದ ನಂತರ ಇವರ ಮುಂದಿನ ಓದನ್ನ ಡ್ರಾಪ್ ಮಾಡ್ತಾರೆ. ಏಕೆಂದ್ರೆ ಇತಿಹಾಸನೇ ಹೊರಟಿದ್ದಾರೆ. 1910 ಇವರ ಮೊದಲ ಕಂಪನಿ ಚಾಲು ಆಗುತ್ತೆ, ಅದು ಮಹಾರಾಷ್ಟ್ರದಲ್ಲಿ. ನಂತರ ಅವರು ಬೆಳಗಾಂನಲ್ಲಿ ತಮ್ಮ ಒಂದು ಸ್ಮಾಲ್ ಬ್ರಾಂಚ್ ನ ಚಾಲು ಮಾಡುತ್ತಾರೆ. ಅಲ್ಲಿ ಬೆಳಗಾಂ ಅಲ್ಲಿ ಅವ್ರದ್ದು ಅಂತ ಏನು ಪ್ರೋಗ್ರೆಸ್ ಅಲ್ಲಿ ಏನು ಇರೋದಿಲ್ಲ. ನಂತರ ಇವರಿಗೆ ಕೃಷ್ಣರಾಜ ಒಡೆಯರ್ನ ಮೀಟ್ ಮಾಡ್ತಾರೆ. 4ನೇ ಕೃಷ್ಣರಾಜ ಒಡೆಯರಿಗೆ ಈ ತರದ ಒಂದು ಇಂಡಸ್ಟ್ರಿಯಲ್ ಏನೇ ಒಂದು ಡೆವಲಪ್ಮೆಂಟ್ ಇದ್ರೆ, ಜನಗಳಿಗೆ ಏನೇ ಒಂದು ಆಸಕ್ತಿ, ಏನೋ ಒಂದು ಕೊಡ್ಬೇಕು ಅಥವಾ ಜನಗಳಿಗೆ ಒಂದು ಉದ್ಧಾರ ಮಾಡ್ಬೇಕು ಅನ್ನೋದಿದ್ರೆ ಇವರಿಗೆ ತುಂಬಾ ಇಷ್ಟ ಇರುತ್ತೆ. ಕೃಷ್ಣರಾಜ ಒಡೆಯರ ಸಹಾಯದಿಂದ ಇವರು ಹರಿಹರದಲ್ಲಿ ಇವ್ರದೊಂದು ಪ್ಲಾಂಟ್ ನ ಚಾಲು ಮಾಡ್ಬೇಕು ಅಂತ ಅನ್ಕೊಂತಾರೆ. ಅವರಿಗೆ ಹೆಲ್ಪ್ ಮಾಡಿತ್ತು ಸಂತನ್ರಾವ್ ಕಿರ್ಲೋಸ್ಕರ್ ಅವರು. ಸಂತನ್ರಾವ್ ಕಿರ್ಲೋಸ್ಕರ್ ಅವರು ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಮಗನಾದಂತ ಸಂತನ್ರಾವ್ ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಅವರು. ಇವರು ಮಹಾರಾಜರ ಹತ್ರ ಪರ್ಮಿಷನ್ ತಗೊಂತಾರೆ. ಯಾಕಂದ್ರೆ ಅವಾಗ ನಮ್ಮ ಕರ್ನಾಟಕ ಸರ್ಕಾರ ಇರುವುದಿಲ್ಲ. ಅವಾಗ ಇದ್ದಿದ್ದು ಮೈಸೂರು ಸಂಸ್ಥಾಪಕರು. ಅವಾಗಿನ ರಾಜರಾದಂತ 4ನೇ ಕೃಷ್ಣರಾಜ ಒಡೆಯರ್ ಇವರಿಗೆ ಹೆಲ್ಪ್ ಮಾಡ್ತಾರೆ. ಇವರು ಹರಿಹರದಲ್ಲಿ ಇವರ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇವರು ಯಾಕೆ ಹರಿಹರನೇ ಸ್ಪೆಸಿಫಿಕ್ ಆಗಿ ತಗೊಂಡ್ರು ಅಂತಂದ್ರೆ, ನೀವು ಮ್ಯಾಪ್ ಅಲ್ಲಿ ನೋಡಬಹುದು ಹರಿಹರ ಯಾವ ತರ ಪ್ಲೇಸ್ ಅಂದ್ರೆ, ನೀವು ಯಾವುದೇ ಒಂದು ಊರಿಗೆ ಹೋಗ್ಬೇಕಂದ್ರೆ ಹರಿಹರಕ್ಕೆ ಮೇನ್ ಫಸ್ಟ್ ಬರ್ಬೇಕಾಗುತ್ತೆ. ಹರಿಹರದಿಂದ ನೀವು ಯಾವುದೇ ಒಂದು ಜಾಗಕ್ಕಾದ್ರೂ ಹೋಗ್ಬೋದು. ಆಮೇಲೆ ವಾಟರ್ ಫೆಸಿಲಿಟೀಸ್ ಇದೆ. ಆಮೇಲೆ ಇಲ್ಲಿ ಲೇಬರ್ಸ್ ಗಳು ಕಮ್ಮಿ ಪೇಮೆಂಟ್ ಗೆ ಸಿಗ್ತಾರೆ. ಯಾಕಂದ್ರೆ ಅವಾಗೆಲ್ಲ ಬಾಂಬೆ ಮದ್ರಾಸ್ ಅಲ್ಲೆಲ್ಲ ತುಂಬಾ ಪೇಮೆಂಟ್ ಕೊಡ್ಬೇಕಾಗಿತ್ತು. ಹರಿಹರದಲ್ಲಾದ್ರೆ ಪೇಮೆಂಟ್ ಕಮ್ಮಿ ಕೊಡ್ಬೋದು ಲೇಬರ್ಸ್ಗೆ, ಎಂಪ್ಲಾಯೀಸ್ಗೆ ಅಂತ ಅವರು ಡಿಸೈಡ್ ಮಾಡ್ತಾರೆ. ಲಕ್ಷ್ಮಣರಾವ್ ಮತ್ತು ಸಂತನ್ರಾವ್ ಕಿರ್ಲೋಸ್ಕರ್ ಅವರು 1940 ಹಾಗೂ 41ನೇ ಇಸ್ವಿಯಲ್ಲಿ ಇವರ ಕಂಪನಿನ ಇಂಪ್ಲಾಂಟ್ ಮಾಡ್ತಾರೆ ಹರಿಹರದಲ್ಲಿ. ಸಂತನ್ರಾವ್ ಕಿರ್ಲೋಸ್ಕರ್ ಅವರಿಗೆ ಒಂದು ಜಪಾನ್ ಕಂಪನಿ ಅವರಿಗೆ ಇನ್ಸ್ಪೈರ್ ಮಾಡುತ್ತೆ. ಆಲ್ರೆಡಿ ನಮ್ ದೇಶ ಯಾವ ಟೈಮಲ್ಲಿ ಇರುತ್ತೆ ಅಂದ್ರೆ, ನಮ್ ದೇಶ ಆಲ್ರೆಡಿ ಆರ್ಥಿಕ ವ್ಯವಸ್ಥೆ ತುಂಬಾ ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅವಾಗ ನಮ್ಮನ್ನ ರೂಲ್ ಮಾಡ್ತಿದ್ದು ಬ್ರಿಟಿಷ್ ಅವರು ನಮ್ಮನ್ನ ಎಷ್ಟು ಲೂಟಿ ಮಾಡಿದ್ದಾರೆ ಅಂದ್ರೆ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಅವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅಂತ. ಭಾರತ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರಲ್ ಬೇಸ್. ಇದನ್ನೆಲ್ಲ ನೋಡಿದ್ದು ಲಕ್ಷ್ಮಣರಾವ್ ಮತ್ತು ಸಂತನ್ರಾವ್ ಕಿರ್ಲೋಸ್ಕರ್ ಅವರಿಗೆ ಒಂದು ಭಾವನೆ ಉಂಟಾಗುತ್ತೆ. ಬೇರೆ ದೇಶದಲ್ಲೆಲ್ಲ ಆಲ್ರೆಡಿ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಬಂದಿದ್ವು, ನಮ್ಮ ಇಂಡಿಯಾದಲ್ಲಿ ಆ ತರದ್ ಯಾವ್ದು ಇದ್ದಿಲ್ಲ. ಫಸ್ಟ್ ಹ್ಯಾಂಡ್ ಎಕ್ವಿಪ್ಮೆಂಟ್ಸ್ ನ ತಯಾರು ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ತಲೆಯಲ್ಲೇ ಬರೋದು ಮೇನ್ ಅಗ್ರಿಕಲ್ಚರ್ ಬೇಸ್ ಟೂಲ್ಸ್. ಹಾಗಾಗಿ ಇವರು ಹರಿಹರದಲ್ಲಿ 203 ಎಕರೆ ಜಾಗನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಲೋಕಲ್ ಏಡ್ಸ್ ಹೇಳೋ ಪ್ರಕಾರ 203 ಎಕರೆ ಜಾಗನ ಮಹಾರಾಜರು ಗಿಫ್ಟ್ ಆಗಿ ಅಂದ್ರೆ ದಾನವಾಗಿ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ತರದ ಎವಿಡೆನ್ಸ್, ಪ್ರೂಫ್, ಡಾಕ್ಯುಮೆಂಟ್ಸ್ ಏನು ಇದ್ದಿಲ್ಲ. ಹಾಗಾಗಿ ನಾವಿಲ್ಲಿ ಪರ್ಚೇಸ್ ಮಾಡಿದ್ರಂತಂತೆ ಪರಿಗಣಿಸಲಾಗುತ್ತದೆ. ನಂತರ ಇವ್ರ ಕಂಪನಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬರೀ 40 ಜನ ಎಂಪ್ಲಾಯೀಸ್ ನ ಇಟ್ಕೊಂಡು ಇವ್ರ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ನಂತರ ನೆಹರು ಅವರ ನೇತೃತ್ವದಲ್ಲಿ ಇವರು 5 years ಪ್ಲಾನ್ ಇವರ ಕಂಪನಿಗೆ ಇಂಪ್ಲಾಂಟ್ ಮಾಡ್ಕೊಂತಾರೆ. ಏನಿದು 5 years ಪ್ಲಾನ್ ಅಂದ್ರೆ, ನೆಕ್ಸ್ಟ್ 5 ವರ್ಷ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಕಂಪನಿ ಹೇಗಿರ್ಬೇಕು ಗ್ರೋತ್ ಅಂತ ಇವರು ಒಂದು ಬ್ಲೂ ಮ್ಯಾಪ್ ತಕೊಂತಾರೆ. ಅವಾಗ ಕಂಪನಿ ಏನ್ ಮಾಡುತ್ತೆ, ಲೇತ್ ಮಿಷಿನ್,
ಮತ್ತು ಇತ್ಯಾದಿ ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಂಪನಿಯಲ್ಲಿ ಸರಿಸುಮಾರು 1400 1800 ತನಕ ಎಂಪ್ಲಾಯ್ಸ್ ಗಳು ಜಾಯ್ನ್ ಆಗಿರ್ತಾರೆ. ಈ ಕಂಪನಿಯ ಪ್ರೊಡಕ್ಷನ್ ರೇಟ್ ತುಂಬಾನೇ ಹೈ ಹೋಗಿರುತ್ತೆ. ಕಂಪನಿ ತನ್ನ ಪ್ರಾಡಕ್ಟ್ಸ್ ನ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿರುತ್ತೆ. ಮಿಡಲ್ ಈಸ್ಟ್ ಮತ್ತೆ ಸೌತ್ ಈಸ್ಟ್ ಏಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತಿರುತ್ತೆ. ಲೇಬರ್ಸ್ ಗಳು ತುಂಬಾ ಜನ ಜಾಸ್ತಿ ಆದ್ರು ಕಂಪನಿ ಒಂದು ಡಿಸಿಷನ್ ತಗೊಳುತ್ತೆ. ಏನಂದ್ರೆ ಇಲ್ಲಿ ಒಂದು ಬ್ಯಾಂಕ್ ಮತ್ತೆ ಸ್ಕೂಲ್ ಸೆಕ್ಟರ್ಸ್, ಮೆಡಿಕಲ್ ಸೆಕ್ಟರ್ಸ್ ಇಂಪ್ಲಾಂಟ್ ಮಾಡ್ಬೇಕಂತ. ಹಾಗಾಗಿ ಇವರು ಮೊದಲು ಹರಿಹರದಲ್ಲಿ MKET ಸ್ಕೂಲ್ ನ ಚಾಲು ಮಾಡ್ತಾರೆ. MKET ಅಂದ್ರೆ ಮೈಸೂರು ಕಿರ್ಲೋಸ್ಕರ್ ಎಜುಕೇಶನಲ್ ಟ್ರಸ್ಟ್. ಹಾಗೆ ಬ್ಯಾಂಕ್ ಚಾಲು ಮಾಡ್ತಾರೆ. ಹಾಗೆ ಇವರು ಹೆಲ್ತ್ ಕೇರ್ ಸೆಕ್ಟರ್ಸ್ ನ ಓಪನ್ ಮಾಡ್ತಾರೆ. ಇವರು ಎಂಪ್ಲಾಯ್ಸ್ ಗಳಿಗೆಲ್ಲ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಸೈಕಲ್ ನ EMI ರೂಪದಲ್ಲಿ ಕೊಡಕ್ ಚಾಲು ಮಾಡ್ತಾರೆ. ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಅವರಿಗೆ ಸ್ವದೇಶಿ ವಸ್ತು ಅನ್ನೋದು ತುಂಬಾ ಇಷ್ಟ ಇರುತ್ತೆ. ಅದೇ ತರಾನೇ ಸಂತನ್ ರಾವ್ ಕಿರ್ಲೋಸ್ಕರ್ ಅವರಿಗೂ ದೇಶದ ಮೇಲೆ ತುಂಬಾ ಅಭಿಮಾನ. ಇಷ್ಟು ಚೆನ್ನಾಗಿದ್ದ ಕಂಪನಿ ಏನಾಯ್ತು, ಈಗ ಯಾಕಿಲ್ಲ ಅನ್ನೋದು ನೋಡೋದಾದ್ರೆ ಇದ್ರ ಹಿಂದೆ ತುಂಬಾನೇ ಕೈವಾಡಗಳಿವೆ. ಆಗಿನ ಲೇಬರ್ ಯೂನಿಯನ್ ಹೆಡ್ ಆದಂತ ಪಂಪಾಪತಿ ವಿ ಇವರ ನೇತೃತ್ವದಲ್ಲಿ ಮತ್ತೆ ಸೋ ಕಾಲ್ಡ್ MLAs ಗಳು ಇಂಟರ್ಫಿಯರ್ ಆಗಿರುತ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಈ ಕಂಪನಿ ಹರಿಹರಕ್ಕೆ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಹೇಗಿತ್ತು ಅಂದ್ರೆ ಪೀಕ್ ಲೆವೆಲ್ ಅಲ್ಲಿ ಇತ್ತು. ಹೊರ ರಾಜ್ಯದಿಂದ ಎಲ್ಲ ಜನ ಬರಕ್ ಚಾಲು ಆದ್ರು. ಇಲ್ಲಿ ಸಣ್ಣ ಪುಟ್ಟ ವ್ಯವಹಾರಸ್ಥರಿಗೆ ವ್ಯವಹಾರ ಚಾಲು ಆಯ್ತು. ಎಲ್ಲ ಸಮೃದ್ಧವಾಗಿತ್ತು. ಆದ್ರೆ ಏನಾಯ್ತು ಈ ಕಂಪನಿಗೆ? ನಡೆದಿದ್ದಾದ್ರೂ ಏನು? ಇತಿಹಾಸನ ನೋಡೋದಾದ್ರೆ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಮಿಸ್ ಮ್ಯಾನೇಜ್ಮೆಂಟ್ ಅಲ್ಲ, ಸೋ ಕಾಲ್ಡ್ MLA ಮತ್ತು ಲೇಬರ್ ಯೂನಿಯನ್ ಹೆಡ್ ಇವರು ಕಂಪನಿನ ಮುಚ್ಚಾಕೋ ಪ್ಲಾನೇ ಮಾಡಿದ್ರು. ಕಂಪನಿಯ ಪ್ರೊಡಕ್ಷನ್ ರೇಟ್ ಸ್ವಲ್ಪ ಕಮ್ಮಿ ಆದಾಗ ಕಂಪನಿ ಲೇಬರ್ಸ್ ಗಳಿಗೆ ಹಾಗೂ ಎಂಪ್ಲಾಯ್ಸ್ ಗಳಿಗೆ 2 ತಿಂಗಳು ಪೇಮೆಂಟ್ ಕೊಟ್ಟಿರೋದಿಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತ ಲೇಬರ್ ಯೂನಿಯನ್ ಹೆಡ್ ಮತ್ತೆ ಆಗಿನ MLA ಕಂಪನಿ ಮೇಲೆ ಒತ್ತಡ ಹಾಕ್ಲಿಕ್ಕೆ ಚಾಲೂ ಮಾಡ್ತಾರೆ. ಏನ್ ಈ ಒತ್ತಡ ಅಂದ್ರೆ ಅವರಿಗೆ ಬೋನಸ್ ಕೊಡಬೇಕಾಗಿತ್ತಂತೆ, ಹಾಗೆ ಪೇಮೆಂಟ್ ನ ಜಾಸ್ತಿ ಮಾಡ್ಬೇಕಾಗಿತ್ತಂತೆ. ಇದನ್ನ ತಿಳಿದಂತ ಸಂತನ್ ರಾವ್ ಕಿರ್ಲೋಸ್ಕರ್ ಅವರು ಒಂದು ಸ್ಟೆಪ್ ಮುಂದ್ ಬಂದ್ಬಿಟ್ಟು ನಿಮಗೆ ಎಲ್ಲದನ್ನು ಫೆಸಿಲಿಟೀಸ್ ಮಾಡ್ಕೊಡ್ತೀನಿ, ಆದ್ರೆ ಒಂದ್ ಸ್ವಲ್ಪ ದಿನ ಕಾಯಿರಿ ಅಂತ. ಆದ್ರೆ ಇದನ್ನ ಯಾವ್ದನ್ನು ಅರ್ಥ ಮಾಡ್ಕೊಂಡಿಲ್ದಂತ ಲೇಬರ್ಸ್ ಗಳಾಗ್ಲಿ, ಆದ್ರೆ ಇವ್ರನ್ನೆಲ್ಲ ಪುಪ್ಪೆಡ್ ನವಾಬ್ ತರ ಆಡ್ಸಿದಂತ MLA ಆಗ್ಲಿ, ಲೇಬರ್ ಯೂನಿಯನ್ ಹೆಡ್ ಆಗ್ಲಿ, ಇವ್ರಿಗೆ ಬೇಕಾಗಿದ್ದು ದುಡ್ಡು ಅಷ್ಟೇ. ಆ ಪ್ರೊಡಕ್ಷನ್ ರೇಟ್ ಕಮ್ಮಿಯಲ್ಲಿ ಒಳಗಡೆ ಲೂಟಿ ಮಾಡ್ಲಿಕ್ಕೆ ಚಾಲು ಆಯ್ತು. ಕಂಪನಿ ಒಳಗಡೆ ಆಯಿಲ್ ಇತ್ತು, ಆಸಿಡ್ಗಳಿದ್ದು, ಸ್ಟೀಲ್ ಇತ್ತು, ಅವೆಲ್ಲ ಲೂಟಿ ಆಗ್ತವೆ, ಕಳ್ಳತನ ಆಗ್ತವೆ. ಕಂಪನಿಯ ಮ್ಯಾನೇಜ್ಮೆಂಟ್ ಸಹ ಇದ್ರೊಳಗಡೆ ಇನ್ವಾಲ್ವ್ ಆಗಿರುತ್ತೆ. ಇದೇ ತರಾನೇ ಒಂದು ದಿನ ಲೇಬರ್ ಯೂನಿಯನ್ ನೇತೃತ್ವದಲ್ಲಿ ಲೇಬರ್ಸ್ ಗಳೆಲ್ಲ ಕಂಪನಿಗೆ ಹೋಗೋದನ್ನ ಸ್ಟಾಪ್ ಮಾಡಿಬಿಟ್ಟು ಕಂಪನಿಯ ಮುಂಭಾಗದಲ್ಲಿ ಇವರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಈ ಪ್ರೊಟೆಸ್ಟ್ ತುಂಬಾ ದಿನಗಳ ತನಕ ಇರೋದಿಲ್ಲ, ವಿಧಿ ಬರನೇ ಆಗಿರುತ್ತೆ ಅನ್ಸುತ್ತೆ. ಕಂಪನಿನೇ ಇರೋದಿಲ್ಲ. ಲೇಬರ್ ಯೂನಿಯನ್ ತುಂಬಾ ಕೆಟ್ಟದಾಗಿ ಮಾತಾಡದ ಸಂತನ್ ರಾವ್ ಕಿರ್ಲೋಸ್ಕರ್ ಅವ್ರ ಜೊತೆಗೆ ಅಂತ ಇಲ್ಲಿಯ ಲೋಕಲೈಟ್ಸ್ ಹೇಳ್ತಾರೆ. ಹಾಗಾಗಿ ಇದನ್ನ ಸೀರಿಯಸ್ ಆಗಿ ತಗೊಂಡಂತ ಸಂತನ್ ರಾವ್ ಕಿರ್ಲೋಸ್ಕರ್ ಅವರು ಕಂಪನಿನ ರಾತ್ರಿ ಬಾಗ್ಲಾಗ್ತಾರೆ. ಅದು ಯಾರಿಗ್ ಗೊತ್ತಿತ್ತು? ದೇವ್ರ ವಶ. ಅದು ಯಾರಿಗ್ ಗೊತ್ತಿತ್ತು? ವಿಧಿವಶ. ಕಂಪನಿ ಬಾಗ್ಲಾಕಿತ್ತು, ಇನ್ಯಾವತ್ತೂ ತೆಗಿಲೇ ಇಲ್ಲ. ಕಂಪನಿ ಮುಚ್ಚಿದ ನಂತರ ಎಷ್ಟೋ ಜನಕ್ಕೆ ಹೋಪ್ ಇತ್ತು ಕಂಪನಿ ರೀ ಓಪನ್ ಆಗುತ್ತೆ ಅಂತ. ಆದ್ರೆ ರೀ ಓಪನ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು. ಕಂಪನಿ ಕ್ಲೋಸ್ ಆಗಿದ್ರಿಂದ ಹರಿಹರದ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್, ಕಾಲೇಜ್ ಮತ್ತು ಮಾರ್ಕೆಟ್ ಎಲ್ಲದು ಡೌನ್ ಆಯ್ತು. ಹಾಗಾಗಿ ಹೊರ ರಾಜ್ಯದಿಂದ ಬಂದಂತ ಎಲ್ಲಾ ಲೇಬರ್ಸ್ ಗಳು, ಎಲ್ಲಾ ಎಂಪ್ಲಾಯ್ಸ್ ಗಳು ತಮ್ಮ ತಮ್ಮ ರಾಜ್ಯಕ್ಕೆ ವಾಪಸ್ ಹಿಂತೆರಳಿತಾರೆ. ನಂತರ ಕಂಪನಿ ಯಾವುದೇ ಕಾರಣಕ್ಕೂ ಬಾಕ್ಲು ತೆಗಿಲೇ ಇಲ್ಲ. ಕಂಪನಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ 203 ಎಕರೆ ಜಾಗವನ್ನು ಒಂದು ಪ್ರೈವೇಟ್ ಸೆಕ್ಟರ್ ಗೆ ಮಾರ್ತಾರೆ. 20 ವರ್ಷಗಳ ನಂತರ ಕಂಪನಿ ಮುಚ್ಚೋಗಿರುತ್ತೆ. ಪೂರ್ತಿ ನೆಲ ಸಮ ಮಾಡ್ತಾರೆ. ಈಗ ಅದು ಗ್ರೀನ್ ಸಿಟಿ ಆಗಿ ಪರಿವರ್ತನೆಗೊಂಡಿದೆ. ಗ್ರೀನ್ ಸಿಟಿ ಎನ್ನುವುದು ಇದು ಒಂದು ಪ್ರೈವೇಟ್ ಸೆಕ್ಟರ್. ಕಂಪನಿನ ನೆಲ ಸಮಗೊಳಿಸ್ಬಿಟ್ಟು ಲೇಔಟ್ ನ ಮಾಡಿದ್ದಾರೆ. ಆ ಲೇಔಟ್ ಹೆಸರೇ ಗ್ರೀನ್ ಸಿಟಿ. ಇದನ್ನೆಲ್ಲ ನೋಡಿ ನಾವು ತಿಳ್ಕೊಳೋದೇನಂದ್ರೆ, ಜನ ಬೆಳೆಯೋದು ಇಲ್ಲ, ಬೆಳೆಸೋದು ಇಲ್ಲ. ನಮ್ಮ ಮುಗ್ಧ ಜನರು ಯಾರೋ ಒಬ್ಬರ ನೇತೃತ್ವದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೊಂದೇನೋ ಕಳ್ಕೊಂಡ್ರು.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.